ಪ್ರಪಂಚ. ಬಂದಿರುವಂಥ ಇಲ್ಲ ಸಿನಿಮಾನ ಆಶೀರ್ವಾದ ಮಾಡಿಕೊಂಡಿರುವಂಥ ಎಲ್ಲ ಗಣ್ಯರಿಗೂ ನನ್ನ ಪ್ರೀತಿ ನಮಸ್ಕಾರ ಹೇಳ್ತಾ ಮಾಧ್ಯಮದವರೆಗೂ ಕೂಡ ನಾನು ನಮಸ್ತೆ ತಿಳಿಸ್ತೀನಿ. ಯಾಕಂದರೆ ಆಶೀರ್ವಾದ ಪ್ರತಿ ಈ ಹೊಸ ಪ್ರತಿಭೆಗಳಿಗೆ ಎಷ್ಟು ಬಲವಾದ ಆಶೀರ್ವಾದ ಸಿಗುತ್ತೋ ಎಲ್ಲ ಹಿರಿಯರದು ಅದು ತುಂಬ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ. ಇನ್ಫ್ಯಾಕ್ಟ್ ನನಗೆ ಫೇವ್ರೇಟ್ ನಟರುಗಳೆಲ್ಲ ಇಲ್ಲಿ ಕೂತಿದ್ದಾರೆ, ಇಲ್ಲಿ ಎಲ್ಲ ದಾಡಿ ಬಿಟ್ಕೊಂಡು. ನನಗೆ ಪರ್ಸ್ನಲಿ ತುಂಬ ಫೇವ್ರೇಟ್ ಆ್ಯಕ್ಟರ್ಗಳು ನೀವೆಲ್ಲನೂ. ನಾನು ನಿಮ್ಮೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಬೇಕು. ನಾನು ತುಂಬ ನಿಮ್ಮನ್ನೆಲ್ಲ ನಾನು ನೋಡ್ತಿರ್ತೀನಿ, ಅನ್ಕೋತಿರ್ತೀನಿ. ನೀವು ಮಂಡ್ಯ ಕಡೆ ಎಲ್ಲೋ ಮೈಸೂರು ಕಡೆ ಎಲ್ಲ ನಿಮ್ಮ ನೋಡಿದಾಗೆಲ್ಲ ಅನ್ಕೋತೀನಿ ಏನು ಈ ಮನುಷ್ಯ ಹಿಂಗಿದ್ದಾರೆ ಅಂತ. ನೀವು ಅಷ್ಟೇ ಸರ್, ಸಖತ್ತಾಗಿರುತ್ತೆ. ಹಿಂಗೆ ಲೈಕ್ ಪ್ರೊಡ್ಯೂಸರು ನಮ್ಮೂರ ಕಡೆಯವರು ಅಲ್ವೇನಪ್ಪ, ನಮ್ಮೂರ ಕಡೆಯವರು ನಮ್ಮ ಥರ ಓದ್ತದೆ ಬರ್ತದೆ ಅವನ್ಕ ಇವನ್ಕ, ಅವನ ಮಕ ಮುಚ್ಚ, ಇವನು ಎದುರು ಬಿದ್ದೋಗ, ಅವನ ಪಡೆ ಕಿತ್ತೋಗ, ಅವನು ಏನನ್ನ ತಗೊಂಡು ಹಾಕರ ಅವನ್ನ. ಮೊಟ್ಟೆಗಳು, ಕೋಳಿಗಳು, ಹಂಗೆ ನಮ್ಮೂರವರು ನಂದು ಅಂತ ನಮಗೊಂದು ಖುಷಿ ಆಯಿತು, ತುಂಬ ಅಭಿಮಾನ ಬಂತು. ಅವ್ರು ಮಾತಾಡೋವಾಗಲೇ ಗೊತ್ತಾಯಿತು. ತುಂಬ ಒಳ್ಳೇದಾಗಲಿ ಸರ್. ನಂಗೆ ನಮ್ಮವರು ಅಂತ ಮುಂಚೂರು ನಮ್ಮದು ಅಂತ ಸೆಳೆಯುತ್ತೆ. ಹಾಗೆ ಪ್ರೊಡ್ಯೂಸ್ ಮಾಡಿದಂಥ ನಿಮಗೆ ಸೇಮ್ ಟೈಮ್ ಮಂಜು ಆ್ಯಸ್ ಎ ಡೈರೆಕ್ಟರ್. ಮಂಜು ನನ್ನ ಗೌರವ ಕೊಡ್ತೀಯ ಅನ್ನೋಕ್ಕಿಂತ ಹೆಚ್ಚಾಗಿ ಮಂಜುನ ಒಂದು ಫೈರ್ ಏನು ಅಂದರೆ ಒಂದು ಹೋರಾಟದೊಂದು ಒಂದು ಶಕ್ತಿ ಏನೋ ಕಾಡ್ತಾ ಇದೆ ಆ ವ್ಯಕ್ತಿಗೆ. ಅಂದರೆ ನಾನೇನೋ ಒಂದು ನ್ಯಾಯ ಕೇಳಬೇಕು, ಎಲ್ಲಿ ಕೇಳಲಿ, ನನ್ನ ಕೈಲಿ ಆಗ್ತಾ ಇಲ್ಲ. ಇದು ನನಗಾಗಿರೋ ಅನ್ಯಾಯ ಅಲ್ಲ, ಇಡೀ ಸಮುದಾಯಕ್ಕೆ ಆಗ್ತಿರೋ ಅನ್ಯಾಯ. ಅಲ್ಲೆಲ್ಲೂ ಜಾತಿ ಭೇದ ಮತ ನೋಡಿದಿರ, ನೊಂದವರಿಗೆ ಆದಂಥ ಅನ್ಯಾಯ ಅಂತ ಎದೆ ತಟ್ಕೊಂಡು ನಿಲ್ಲುವಂಥ ಒಂದು ಪ್ರತಿಭೆ ಅಂತ ನಾನು ಅಂದ್ಕೊಂಡಿದ್ದೀನಿ ಪರ್ಸ್ನಲಿ. ಬಹುಶಃ ಸಿನಿಮಾದಲ್ಲಿ ಮಾಡಿರುವಂಥ ನೀವು ಕಲಾವಿದರುಗಳಿಗೆ ಅರ್ಥ ಆಗಿರೋ ನನಗೆ ಹೇಳ್ಬೋದು ಅದನ್ನು ನಾನು ಮಂಜುನಲ್ಲಿ ಕಂಡೆ ನನ್ನ ಮನೆಯಲ್ಲಿ ಕೂತ್ಕೊಂಡು ನೋಡಿದಾಗ. ಸೊ ಹಾಗಾಗಿ ಒಳ್ಳೆಯದು. ಅಂದರೆ ನಾನು ಈಗ ಭೀಮಾಲಿ ಕೂಡ ಇದೇ ಥರದ ಹೋರಾಟನೇ ಮಾಡಿದ್ದೆ. ಇವತ್ತು ನನಗೆ ಒಂದೇನು ಖುಷಿ ಅಂದರೆ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ನಜೀರ್ ಅಹಮದ್ ಸರನ್ನ ಪೊಲಿಟಿಕಲ್ ಅಡ್ವೈಸರ್ ಆಫ್ ಸಿದ್ದರಾಮಯ್ಯ ಸರ್ಗೆ ಹೇಳಿ ಇವತ್ತೊಂದು ಮೀಟಿಂಗ್ ಮಾಡಿದ್ದಾನೆ, ಡ್ರಗ್ಸ್ನ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ. ಸೊ ಹಾಗಾಗಿ ನಾನು ಯಾಕೆ ಇದನ್ನ ಅಲ್ಲಿಗೆ ಮುಟ್ಲಿಲ್ಲ ಅಂತ ತಿಳ್ಕೊಂಡಿದ್ದೆ. ಸೊ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಪೊಲಿಟಿಕಲ್ ಸ್ಪೀಕರ್ ಅವ್ರಿಗೆ, ಅಹಮದ್ ಸರ್ಗೆ ನನ್ನ ಥ್ಯಾಂಕ್ಸ್ ಹೇಳ್ತೀನಿ ವೇದಿಕೆ ಮೂಲಕ. ಯಾಕೆ ಈ ವಿಷಯನೂ ಮಾತಾಡಿದೆ ಅಂದರೆ, ಇದೇ ಥರದ್ದೇನೋ ಒಂದು ಹೋರಾಟನ ಇಟ್ಕೊಂಡು ಮಾಡಿರುವಂಥ ಒಂದು ಕತೆ ಅನ್ಕೋತಿಲ್ಲ. ನಾನು ಗ್ಲಿಮ್ಸ್ ನೋಡಿದಾಗ ನನಗೆ ಅನ್ನಿಸ್ತು ಏನು ಹೋರಾಟ ಅಂತ. ಬಹುಶಃ ಸಿನಿಮಾ ನೋಡಿದ ಮೇಲೆ ಗೊತ್ತಾಗ್ಬೋದು. ಇದೇ ಥರ ಈ ಹೋರಾಟದ ಕತೆ ಸರ್ಕಾರಕ್ಕೆ ಮುಟ್ಟಿ ಒಂದಷ್ಟು ಜನಕ್ಕೆ ವಿಷಯ ಗೊತ್ತಾಗಿ ದೊಡ್ಡ ಮಟ್ಟಕ್ಕಾಗಲಿ ಅನ್ನೋ ಆಸೆ. ಅಂದರೆ ಕಾಲೋನಿಗಳು ಇಲ್ಲದಿರ ಯಾವುದೇ ನಗರಗಳಾಗಕ್ಕಾಗಲ್ಲ. ಕಾಲೋನಿ ಶಕ್ತಿನೇ ಶಕ್ತಿ ಯಾವಾಗಲೂ. ಕಾಲೋನಿಗಳಾದ್ರೇ ನಗರಗಳಾಗೋದು, ಮಾಲ್ಗಳಾಗೋದು, ಮತ್ತೊಂದು ಬೆಳೆಯೋದೇ ಕಾಲೋನಿಯಿಂದ. ಸೊ ಹಾಗಾಗಿ ಕಾಲೋನಿಲಿರೋರೆಲ್ಲರೂ ಕಾಲಕ್ಕೆ ಸಮ ಅಲ್ಲ, ಅವರಿಂದನೇ ಎಲ್ಲ ನಡೆಯೋದು ಅಂತ ಬಹುಶಃ ಈ ಸಿನಿಮಾ ಹೇಳುತ್ತೆ ಅನ್ಕೋತೀನಿ. ನನಗೆ ಗೊತ್ತಿಲ್ಲ ಅದನ್ನು ನಾನು ಸಪೋರ್ಟ್ ಮಾಡ್ತೀನಿ. ಸೇಮ್ ಅದನ್ನೇ ನಾನು ಕೂಡ ಸಿನಿಮಾಲ್ಲಿ ಮಾಡೋಕ್ಕೆ ಹೊರಟಿರೋದು. ಈ ಬಡವರು ಕಪ್ಪಗಿದ್ದೀವಿ, ಈ ಕಾಲೋನಿ ಅಥವಾ ಇದೇನೋ ರಸ್ತೆ ಅಂತೆಲ್ಲ ಇಟ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ಹಂಗೆ ನೋಡ್ತಾರೆ, ನೋಡೋರು ನೋಡಲಿ. ಈಗ ಭೀಮಾ ಹಂಗೆ ನೋಡಿದ್ರು, ಒಡೆದ್ಮೇಲೆ ಗೊತ್ತಾಯ್ತು ಅಂತ ಇಟ್ಟೋದು ಅಂತ. ಸೊ ಹಂಗಾಗಿ ನಿಮ್ಮೆಲ್ರಿಗೂ ನಾನು ಅದನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡ್ತಿರುವಂಥ ಎಲ್ಲ ಪ್ರೀತಿಯ ಯಾರೇ ಆಗಿರ್ಬೋದು, ಈ ಪ್ರಮೋಷನ್ನ ನೋಡ್ತಿರುವಂಥ ಎಲ್ಲ ಸಿನಿ ಪ್ರಿಯರಿಗೆ ನಾನು ಒಂದೇ ಕೇಳ್ಕೊಳ್ಳೋದು ಈ ವೇದಿಕೆ ಮೂಲಕ, ಕಾಲೋನಿ ಅನ್ನೋ ಒಂದು ಪದನೇ ತುಂಬ ಚೆನ್ನಾಗಿದೆ. ಅದು ಎಲ್ಲ ಏರಿಯಾಲಿ ಇರುತ್ತೆ, ಆ ಏರಿಯಾಗಳಿಂದನೇ ದೊಡ್ಡ ಏರಿಯಾ ಆಗೋದು. ಸೊ ಹಂಗಾಗಿ ಯಾರೂ ಬೇಡ, ಬರೀ ಕಾಲೋನಿಯವ್ರು ನೋಡಿ ಸಾಕು.
ಆಮೇಲೆ ಮಾಲ್ ಅವ್ರು ಬಂದು ನೋಡ್ತಾರೆ, ಏನಿದು ಹಿಂಗೆ ಏನು ನಡೆದಿದೆ ಅಂತ ಒಳಗಡೆಗೆ, ಅದನ್ನು ನಾನು ಕೇಳ್ಕೊತೀನಿ ಅಲ್ವಾ. ಸೊ ಹಂಗೆ ಇರಲಿ, ಅದೊಂದು ದೊಡ್ಡ ಶಕ್ತಿ. ಕಾಲೋನಿ ಅನ್ನೋದೇ ತುಂಬ ಒಂದು ದೊಡ್ಡ ಶಕ್ತಿ. ಅದು ಇದಕ್ಕೆ ಒಂದು ಸಮಾನತೆಗೆ ಹೋರಾಡಿರುವಂಥ ಕತೆ. ಜೊತೆಯಲ್ಲಿ ಹೇಳಬೇಕು ಅಂದರೆ ರಾಜೀವ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಮಯೂರ್ ಬಗ್ಗೆ ಮಾತಾಡಬೇಕು, ಯಾಕಂದರೆ ಅವರು ಸೀನಿಯರು. ಫಸ್ಟ್ ಟೈಮ್ ನಾನು ಇದೇ ಫಸ್ಟ್ ಟೈಮ್ ಅಲ್ಲ ಮಗ ಸ್ಟೇಜ್, ನಾನು ಫಸ್ಟ್ ಟೈಮು ವೇದಿಕೆ ಹಂಚ್ಕೋತಾರೆ. ಮಯೂರ್ ನನಗೆ ತುಂಬ ಒಳ್ಳೆಯ ಫ್ರೆಂಡು. ಇನ್ಫ್ಯಾಕ್ಟ್ ಅವರ ಮಣಿ ಸಿನಿಮಾ ನನಗೊಂದು ಅವಕಾಶ ಸಿಕ್ಕಿತ್ತು, ನಾನು ಮಾಡೋಕ್ಕಾಗಲಿಲ್ಲ. ಅಂದರೆ ಅವತ್ತು ಕೂಡ ಹೊಸಬರಿಗೆ ಪ್ರೋತ್ಸಾಹ ನೀಡ್ತಿದ್ದಂಥ ಮತ್ತೊಬ್ಬ ಹೀರೋ ನಮ್ಮ ಮಯೂರ್ ಅವರು. ನನಗೊಂದು ಸಣ್ಣ ಅವಕಾಶ ಸಿಕ್ಕಿತ್ತಾಗ, ಸಣ್ಣ ಅವಕಾಶ ಮಾಡೋಕ್ಕಾಗಲಿಲ್ಲ. ಬಟ್ ಅವತ್ತಿಂದ ಇವತ್ತವರೆಗೂ ನಾನೆಲ್ಲೂ ದುರಾಂಕಾರ ಕಾಣದೇ ಇರುವಂಥ ಒಬ್ಬ ವ್ಯಕ್ತಿ ಮಯೂರ್ ಪಟೇಲ್ ಕೂಡ ನನಗೆ ಫೇವ್ರೆಟ್ ಮನುಷ್ಯ, ವ್ಯಕ್ತಿ ಅವರು. ಭಟ್ರಿಗೆ ಹೇಳ್ತಾ ಇದ್ದೆ ನಾನು, ಸರ್ ಮಣಿ ನೋಡಿ ಇನ್ನೊಂದ್ಸರಿ ಮಾಡೋಂಗಿಲ್ಲ, ನನಗೆ ಮಾಡಬೇಡಿ ಸರ್ ಅಂತ. ಸಾವಿರ ನದಿಗೆ ಭಟ್ರು ಇಲ್ಲ, ಅವ್ರು ಯೋಚನೆ ಮಾಡ್ತಾರೆ. ಅವ್ರು ಕಣಿ ಮಾಡೋಣ ಅಂತಾರೆ, ಮಣಿ ಮಾಡೋಣ ಅಂದರೆ. ಆ್ಯಸ್ ಇಟ್ ಈಸ್ ರಾಜೀವ್ ಬಗ್ಗೆ ತುಂಬ ಪ್ರೀತಿಯಿಂದ ಹೇಳಬೇಕಂದ್ರೆ, ರಾಜೀವು ಕ್ರಿಕೆಟ್ ಆಡೋದಾಗ್ಬೋದು ಅಥವಾ ನಟನೆ ಮಾಡೋದಾಗ್ಬೋದು, ಎರಡರಲ್ಲೂ ಫೋರ್ಸ್ ಇದೆ. ಅದು ಕರೆಕ್ಟ್ ಟೈಮ್ ಬರ್ತಿಲ್ಲ. ಬಹುಶಃ ಈ ಸರಿ ಕಾಲೋನಿಲಿ ಬರುತ್ತೆ ಅಂತ ನನ್ನ ನಂಬಿಕೆ. ವಿಷಯ ಏನಂದರೆ, ನಾನೊಬ್ಬ ಹೀರೋ ಆಗಿ RX ಸೂರಿ ಅಂತ ಒಂದು ಸಿನಿಮಾ ಮಾಡೋದಕ್ಕೆ ರಾಜೀವ್ ಕೂಡ ಕಾರಣ, ಮುಖ್ಯ ಕಾರಣ. ಆ ಲಾಸ್ಟಲ್ಲಿ ಒಂದು ಎಕ್ಸ್ಪ್ರೆಷನ್ ನಾನೇ ಹತ್ಬಿಟ್ಟಿದ್ದೀನಿ, ವಾವ್ ಏನಯ್ಯ ಈ ನಟ ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿಬಿಟ್ಟಿದ್ದಾರೆ ಅಂತ. RX ಸೂರಿ ಸಿನಿಮಾ ಓಡಬೇಕಾದ್ರೆ ರಾಜೀವ್ ಕೂಡ ಕಾರಣ. ರಾಜೀವ್ ಇಸ್ ಆಲ್ಸೋ ಅನದರ್ ಹೀರೋ ಟು RX ಸೂರಿ ಸಿನಿಮಾಲಿ. ನಾನೇ ಹೀರೋ ಆಗಿ ಒಪ್ಕೋತೀನಿ. ಬಹುಶಃ ಆ ಬೆಳಕಿಗೆ ಬರೋದಕ್ಕೆ ತಡ ಆಗ್ತಾ ಇದೆ. ಆಮೇಲೆ ನೀವು ತುಂಬ ಮ್ಯಾಚ್ ಚೆನ್ನಾಗಿ ಆಡಿ ದೃಷ್ಟಿ ಆಗೋಗ್ಬಿಟ್ಟಿದೆ. ಆ ದೃಷ್ಟಿ ತೆಗೆಸ್ಕೋ, ನಿಮ್ಮ ಮನೆಯವ್ರಿಗೆ ಹೇಳು, ನಿಮ್ಮ ಒಂಚೂರು ದೃಷ್ಟಿ ತೆಗೆಮ್ಮ ಒಂಚೂರು. ನಮ್ಮ ಇಂಡಸ್ಟ್ರಿಯಲ್ಲಿ ದೃಷ್ಟಿಗಳಾಗೋದೇ ಜಾಸ್ತಿ, ದೃಷ್ಟಿಗಳು ಸರಿ ಇಲ್ಲ. ಸೊ ಹಂಗಾಗಿ ದೃಷ್ಟಿ ತೆಗಿಬೇಕು. ದೃಷ್ಟಿ ಇಷ್ಟರಲ್ಲಿ ಇಳಿಸ್ತೀಯ ನೀನು, ನನಗೆ ನಂಬಿಕೆ ಇದೆ. ಖಂಡಿತವಾಗ್ಲೂ ಆ ಥರ ಒಂದು ಸ್ಕ್ರಿಪ್ಟ್ ಮಾಡಿದ್ರೆ ಮತ್ತೆ ನೀನು ಒಂದು ಕತೆ ಮಾಡೋಣ, RX ಸೂರಿ ಥರ ಕತೆ ಮಾಡೋಣ. ನನಗೂ ಸುಮಾರು ಜನ ಹೇಳಿದ್ದಾರೆ, ಐ ಸ್ವೇರ್, ನನಗೂ ಸುಮಾರು ಜನ ಹೇಳಿದ್ದಾರೆ. ಲೈಕ್ ಅಫ್ಕೋರ್ಸ್ RX ಸೂರಿ ಕಾರಣ ಸಿನಿಮಾ ಗೆಲ್ಲೋದಕ್ಕೆ ನೀನು ಕೂಡ ಒಬ್ಬ ಕಾರಣ ಆಗಿದೆ. ಐ ರಿಯಲಿ ಹ್ಯಾವ್ ಎ ಗ್ರೇಟ್ ರೆಸ್ಪೆಕ್ಟ್ ಆನ್ ಯು ಆ್ಯಂಡ್ ಯುವರ್ ಪರ್ಫಾರ್ಮೆನ್ಸ್. ಎಲ್ಲದಕ್ಕಿಂತ ಹೆಚ್ಚಾಗಿ ಹಾರ್ಡ್ ವರ್ಕರ್. ಅಂದರೆ ಒಬ್ಬ ನನಗೆ ಯಾವಾಗಲೂ ನೋಡಿದಾಗ ಅನಿಸುತ್ತೆ, ನಾವು ಹಿಂಗೆ ಏನು ಮಾಡೋಕ್ಕಾಗಲ್ಲ. ನಾವು ಸಿನಿಮಾಗಳು ಒಂದು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಮಾಡೋವರೆಗೂ ನಮ್ಮನ್ನೆಲ್ಲ ಹಂಗೆ ಅನ್ಕೊತಾರೆ. ರಾಜೀವ್ ಕ್ರಿಕೆಟರ್ ಈಸ್ ಎ ರಿಯಲ್. ಹಿಂದಿ ಸಿನಿಮಾ ಬಂತು ಗೊತ್ತಾ, ಗಲ್ಲಿ ಬಾಯ್, ಆ ಥರ ಕ್ರಿಕೆಟ್ ಆಡ್ಕೊಂಡು ಬೆಳೆದಿರೋ ಹುಡುಗ, ಯಾವ ಬಾಲ್ಗೂ ಎದುರಲ್ಲ. ಸೊ ಒಂದು ದಿವಸ ಮುಟ್ಟೋ ಬಾಲ್ ಸರಿಯಾಗಿ ಕಿತ್ಕೊಂಡು ಹೋಗುತ್ತೆ. ಅದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಆ ಸಮಯ ಬರಲಿ ಅಂತ ನಾನು ಕೇಳ್ಕೊತೀನಿ. ಬಿಕಾಸ್ ಏನು ಹೇಳ್ತಾರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕಲರ್ಗಳು ತುಂಬ ವರ್ಕೌಟ್ ಆಗ್ತವೆ. ನಾನು ಫೋನ್ ಮಾಡಿದೆ ಮೊನ್ನೆ, ನೀವು ತೆಗೀಲಿಲ್ಲ. ಡೋಂಟ್ ಡೂ ದಿಸ್ ಥಿಂಗ್. ಹಲೋ. ಸೊ ಹಾಗಾಗಿ ನಾನು ಹಾರ್ಟ್ಫುಲಿ ರಾಜೀವ್ಗೆ ಮತ್ತು ಕೇಳ್ಕೊಳ್ಳೋದು ಇಷ್ಟೇ. ರಾಜೀವ್ ತುಂಬ ಒಳ್ಳೆ ಹಾರ್ಡ್ ವರ್ಕರ್. ಸುಮ್ಮನೆ ಕ್ರಿಕೆಟ್ ಕಲಿಯೋಕ್ಕಾಗಲ್ಲ, ಮತ್ತು ಫೇಸ್ ಮಾಡೋಕ್ಕಾಗಲ್ಲ. ತಮಾಷೆ ಅಲ್ಲ, ಎಷ್ಟೋ ಸ್ಪೀಡಲ್ಲಿ ಬಾಲ್ಗಳು ಬರ್ತಿರ್ತವೆ. ನಾನು ತುಂಬ ದೊಡ್ಡ ಫ್ಯಾನ್ ನಾನು ರಾಜೀವ್. ಕಣಕ್ಕೆ ಹೇಳಿದ್ರೆ ಅಬ್ಬಾ ಬಂದಪ್ಪ, ಇನ್ನೆಲ್ಲರೂ ನೀರು ಕುಡಿಸ್ತಾನೆ ಅಂತ. ಒಂದೇ ಒಂದು ಟೈಮ್ಗೋಸ್ಕರ ಕಾಯ್ತಾ ಇದೆ ಅಷ್ಟೇ. ಬಹುಶಃ ಅದಾದಷ್ಟು ಜಲ್ದಿ ಕಾಲೋನಿ ಸಿನಿಮಾಯಿಂದನೇ ಬರಲಿ, ಮತ್ತು ತುಂಬ ದೊಡ್ಡ ಮಟ್ಟಕ್ಕಾಗಲಿ. ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಈ ಥರ ಸಿನಿಮಾಗಳು ಮಾಡಿದಾಗ. ಯಾಕೆಂದರೆ ಚಿಕ್ಕ ಸಿನಿಮಾ ಅಂತಲೂ ಅಲ್ಲ, ದೊಡ್ಡ ಸಿನಿಮಾ ಅಂತಲೂ ಅಲ್ಲ, ವಿಷಯಗಳಿರುವಂಥ ಸಿನಿಮಾ ಯಾವಾಗಲೂ. ಅಲ್ಲೇನೋ ಒಂದು ವಿಷಯ, ಇವಾಗ ಒಬ್ಬ ಬಡವ ನೊಂದ್ಕೊಂಡು ಅವ್ನು ನೋವೇ ಹೇಳ್ಕೊತಾನೆ ಹೊರತು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಹೋಗಲ್ಲ. ಆ ಎಲ್ಲರ ನೋವಿನ ಕತೆ ಈ ಕಾಲೋನಿ ಅಂತ ನಾನು ಅನ್ಕೋತೀನಿ. ಸೊ ಆಲ್ ದ ಬೆಸ್ಟ್ ರಾಜೀವ್. ಆಮೇಲೆ ನಮ್ಮ ಪ್ಲೇಯಿಂಗ್ ಕಿಂಗ್ ಇಲ್ಲಿ ಆಲ್ ದ ಬೆಸ್ಟ್. ನಿಮಗೂ ಕೂಡ ಆಲ್ ದ ಬೆಸ್ಟ್. ನಿಮಗೂ ಕೂಡ
ನೀವು ಪಾಪ ಕನ್ನಡ ಅರ್ಥ ಆಗದಿರೋ ಥರ ತುಂಬ ನಾನು ನಮ್ಮ ರಶ್ಮಿ ಅನ್ಕೊಂಬಿಟ್ಟು ಏನು ರಶ್ಮಿ ಸಣ್ಣ ಆಗ್ಬಿಟ್ಟಾರಲ್ಲ ದುನಿಯಾ ರಶ್ಮಿ ಅಂತ. ನಾನು ರಶ್ಮಿ ಯಾಕೆ ಬಂದು ನೋಡಿ ಆಯ್ ಅಂತ ಇಲ್ಲ ಅಂತ ನಾನು ಪಾಪ ಹಂಗೆ ಇದ್ದಾರೆ ಆಗಿದ್ದ ಬಿಜ್ಜು ಇಸ್ ಮೈ ಫೇವ್ರೇಟ್. ಅವನು ಫೋನ್ ತೆಗಿಯೋದು ಅದೇ ಪ್ರಾಬ್ಲಮ್. ನಾನೇನು ಮಾಡೋಕ್ಕಲ್ಲ, ನಿಮ್ಮ ಮನೆಯವರು ಇಲ್ವಾ ಫೋನ್ ಎತ್ತಕ್ಕೆ? ಇಬ್ಬರಿಗೂ ಹುಷಾರಿಲ್ವಾ? ಬಿಜ್ಜು ಇದೆ. ಹಾಂ ನೋಡಿ, ನಮ್ಮ ಸಿನಿಮಾ ಸೂಪರ್ ಡೂಪರ್ ಆಗಿ ಇವರು ಮತ್ತು ನಮ್ಮ ರಾಹುಲ್ ನಿಟ್ಟೋ ಸೇರಿ ದೊಡ್ಡ ಮಟ್ಟಕ್ಕೆ ಹಿಟ್ ಮಾಡಿಕೊಟ್ಟವ್ರು ಇವರೆಲ್ಲ. ಅಪ್ಪ ಇನ್ನೊಂದ್ಸರಿ ಹೇಳ್ತಾರೆ, ನನ್ನ ಫೋನ್ ತೆಗಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ, ಈ ಸಿನಿಮಾ ದೊಡ್ಡ ಮಟ್ಟದ ಯಶಸ್ವಿ ಆಗಲಿ. ಎಲ್ಲರೂ ದಯಮಾಡಿ ಎಲ್ಲರೂ ಡಿಸ್ಟ್ರಿಬ್ಯೂಟರ್ಸ್ ಆಗ್ಬೋದು ಮತ್ತು ಅಭಿಮಾನಿಗಳಾಗ್ಬೋದು, ನೀವು ಮಾಡೋ ಪ್ರಮೋಷನ್ ಆಗ್ಬೋದು, ತುಂಬ ಚೆನ್ನಾಗಿ ಮಾಡಿ. ಈಗೆಲ್ಲ ಸಖತ್ ಸಪೋರ್ಟಿವ್ ಆಗಿದ್ದಾರೆ ನಿಮಗೆ. ಮೊದಲಿನ ಥರ ಇಲ್ಲ, ಒಳ್ಳೆ ಡಿಸ್ಟ್ರಿಬ್ಯೂಟರ್ ಕೇಳ್ಕೊಟ್ಟು ಸಿನಿಮಾನ ರಿಲೀಸ್ ಮಾಡಿಸಿ ಇದಾಗಿ ಒಳ್ಳೇದಾಗಲಿ. ಅದ್ಬಿಟ್ಟು ಇನ್ನೊಂದು ಹೇಳ್ಬೇಕು, 100% ಒಂದು ಮ್ಯಾಚ್ ನೀವು ನೋಡಿದ್ರೆ ಲೈಫ್ ಟೈಮ್ ನೆನೆಸ್ಕೋತಾರೆ. ಆ ಟೈಮ್ ಬರಲಿ. ಸರ್ ನಮಸ್ತೆ. ಎಸ್ ನಮಸ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈಗಾಗಲೇ ನಮ್ಮ ವಿಜಯವರು ಎಲ್ಲ ಮಾತಾಡಿದ್ದಾರೆ. ನಾನು ಒಂದೆರಡು ಕಾಲೋನಿ ಬಗ್ಗೆ ಮಾತಾಡಬೇಕು. ಮೊದಲನೇದಾಗಿ ನಾನು ನಮ್ಮ ಫ್ಲೈಯಿಂಗ್ ಕಿಂಗ್ ಮಂಜು ಅವ್ರ ಬಗ್ಗೆ ಮಾತಾಡಬೇಕು. ನಾವು ರಾಜೀವ ಅಂತ ಒಂದು ಸಿನಿಮಾ ಮಾಡಬೇಕಾದ್ರೆ ಮಾಡ್ತಾನೆ ಜೊತೆಗೆ ಒಂದು ಸಿನಿಮಾ ಬಗ್ಗೆ, ಒಂದು ಕತೆ ಬಗ್ಗೆ ಒಂದು ಟ್ರಾವೆಲ್ ಮಾಡ್ತಾ ಇದ್ವಿ. ಆ ಟ್ರಾವೆಲ್ ಮಾಡ್ತಾ ಇದ್ದಿದ್ದಂಥ ಸಬ್ಜೆಕ್ಟೇ ಕಾಲೋನಿ. ನಾನೇ ಈ ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತಲೂ ಪ್ಲ್ಯಾನಿಂಗಲ್ಲಿದ್ದೆ. ಏನೋ ಆವಾಗ ಕಾಲ ಬರಲಿಲ್ಲ ಅಷ್ಟೇ. ಮೋಸ್ಟ್ಲಿ ಇವ್ರನ್ನ ಪಾರ್ಟ್ 2 ಮಾಡ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ಬೋದು. ಸೊ ಆವಾಗಿಂದ ಟ್ರಾವೆಲಿಂಗ್ ಮಾಡ್ಕೊಂಡು ಬಂದಿದ್ದು, ಏನೋ ಕಾರಣದಿಂದ ಅದಾಗಲಿಲ್ಲ. ಬಟ್ ಇವಾಗ ನಾವು ಅಂದ್ಕೊಂಡಿದ್ದಕ್ಕಿಂತ ಇವರು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಅದಕ್ಕೆ ಇನ್ನೊಂದಷ್ಟು ಜನ ಶಕ್ತಿ ತುಂಬಿರುವಂಥ ಟೆಕ್ನಿಷಿಯನ್ಸ್ ಆಗಿರ್ಬೋದು. ಅದಕ್ಕಿಂತ ಮುಖ್ಯವಾಗಿ ಯಾರು ಇದರಲ್ಲಿ ಆ ಒಂದು ಕ್ಯಾರೆಕ್ಟರ್ ಮಾಡ್ತಾರೆ ಅಂತ ನನಗೆ ಭಾಳ ಒಂದು ಕುತೂಹಲ ಇತ್ತು. ಕೊನೆಗೆ ಅವ್ರು ಹೇಳ್ದಂಗೆ ಒಂದು 15-20 ವರ್ಷದಿಂದ ನಾವು ಸ್ನೇಹಿತರಾಗಿದ್ದೀವಿ. ಸುಮಾರು ಶಿವರಾತ್ರಿ ಹಬ್ಬಕ್ಕೆ ನಾವು ಸುಮ್ಮನೆ ಮ್ಯಾಚ್ ನೋಡೋಕ್ಕೆ ಅಂತ ಹೋದವರು ಹೋಗಿ ಫೈನಲ್ಸ್ ತನಕ ಆಡಿ ಗೆದ್ದಿರುವಂಥ ಸುಮಾರು ಟೂರ್ನಮೆಂಟ್ಸು. ಅದಕ್ಕೆ ಮ್ಯಾನ್ ಆಫ್ ದ ಮ್ಯಾಚ್ ತಗೊಂಡಿರೋದು ನಮ್ಮ ರಾಜೀವ್. ಸೊ ಆ ಥರ ರಾಜೀವ್ ಆ ಒಂದು ಪಾತ್ರ ಮಾಡಿದ್ದು ನನಗೊಂದು ಖುಷಿ ಕೊಟ್ಟಿರೋಂಥ ವಿಷಯ. ಸೊ ಈ ಒಂದು ಕಾಲೋನಿಗೆ ಸುಮಾರು ಜನ ಒಳ್ಳೊಳ್ಳೆ ಹೊಸ ಕಲಾವಿದರುಗಳು ಇದಕ್ಕೆ ಕಾಲೋನಿಗೆ ಇದ್ದೀರಾ. ಇದಕ್ಕೆ ನೀವು ಎಲ್ಲರೂ ಜೀವ ತುಂಬಿದ್ದೀರಾ. ಹಾಗೆ ನನ್ನ ಫೇವ್ರೆಟ್ಟು ಸಿನಿಮಾಟೋಗ್ರಾಫರ್ ಕಾರ್ತಿಕ್. ನಾನು ಕಾರ್ತಿಕ್ ಜೊತೆ ಯಾವ್ದಾರ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಮೋಸ್ಟ್ಲಿ ಇವತ್ತಿಲ್ಲ ನಾಳೆ ಮಾಡ್ತೀನಿ. ಜೊತೆಗೆ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ನಾನು ಹೇಳಬೇಕು. ಏನೋ ಅಂದ್ಕೊಂಡಿದ್ದೆ ನಾನು. ನಿಜವಾಗ್ಲೂ ಯು ಗಿವನ್ ಅ ಲಾಟ್ ಆಫ್ ಹಾರ್ಡ್ ವರ್ಕ್. ನಿಮ್ಮ ಹಾರ್ಡ್ ವರ್ಕ್ ಕಾಣುತ್ತೆ. ತುಂಬ ಚೆನ್ನಾಗಿ ಮಾಡಿದ್ರೆ, ತುಂಬ ಚೆನ್ನಾಗಿ ನೀವು ಯೋಚನೆ ಮಾಡ್ತೀರ ಅನ್ನೋದು ಗೊತ್ತಾಗುತ್ತೆ. ಸೊ ಓವರ್ ಆಲ್ ಕಾಲೋನಿ ತಂಡಕ್ಕೆ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ಆಮೇಲೆ ಇನ್ನೊಂದು ವಿಷಯ ನಾನು ಎಲ್ಲರಿಗೂ ಹೇಳಬೇಕು ಅಂತ ಅಂದ್ಕೊಳೋದೇನೆಂದರೆ, 2006-7 ನಮ್ಮ ಚಲನಚಿತ್ರರಂಗ ಒಂದು ಸ್ವಲ್ಪ ಹೀಗೆ ಅನ್ನೋ ಟೈಮಲ್ಲಿ ಒಂದು ಧಮಾಕ ಕೊಟ್ಟು ಹೊಸೊಬ್ಬರೂ ಸಿನಿಮಾ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದು ದುನಿಯಾ ಸಿನಿಮಾ. ಆವಾಗ ನಮಗೆ ನಮ್ಮ ಚಲನಚಿತ್ರಕ್ಕೆ ಒಬ್ಬ ಮ್ಯಾಚೋ ಮ್ಯಾನ್, ಒಬ್ಬ ರಿಯಲ್ ಲೈಫ್ ಫೈಟರ್ ಅಂತ ಅನ್ಸ್ಕೊಂಡು ಬಂದಿದ್ದು ನಮ್ಮ ವಿಜಯ್ ಅವರು. ಅದೇ ಥರ ಇಷ್ಟು ವರ್ಷದ ನಂತರ 2024 ಯಾವ ಸಿನಿಮಾನೂ ಓಡ್ತಾ ಇಲ್ಲ, ಯಾವ ಜನನೂ ಥಿಯೇಟ್ರಿಗೆ ಬರ್ತಾ ಇಲ್ಲ. ಅಂಥ ಟೈಮಲ್ಲಿ ಅವ್ರದ್ದೇ ಆದಂಥ ಒಂದು ಸ್ಟೈಲಲ್ಲಿ ಹೋರಾಟ ಮಾಡಿಕೊಂಡು ಎಲ್ಲ ಹೊಸೊಬ್ಬರನ್ನ ಹಾಕ್ಕೊಂಡು ಅವ್ರಿಗೆಲ್ಲರಿಗೂ ಸಿನಿಮಾದಲ್ಲಿ ಒಳ್ಳೊಳ್ಳೆ ಪಾತ್ರಗಳನ್ನು ಅವ್ರು ಚೂಸ್ ಮಾಡಿ ಕೊಟ್ಟು
ಅವರು ಅಷ್ಟೇ ಚೆನ್ನಾಗಿ ಅದನ್ನು ನಟನೆ ಮಾಡಿ ಅದನ್ನು ಆ ಮಟ್ಟಕ್ಕೆ ಜನಕ್ಕೆ ತಲುಪಿಸಿ ಬನ್ರಪ್ಪ ಟಿ ವಿ ಬಿಟ್ಟು ಥಿಯೇಟ್ರಿಗೆ ಅಂತ ಹೇಳಿ ಥಿಯೇಟ್ರ್ ಕರೆಸಿ ಥಿಯೇಟ್ರನ್ನ ಫುಲ್ ಮಾಡಿಸಿದ್ದೀರಲ್ಲ, ಅದು ಆಟನೇ ಅಲ್ಲ, ಹುಡುಗಾಟ ಅಲ್ಲ. ಅದು ನಿಜವಾಗ್ಲೂ ಅದು ದೊಡ್ಡ ಸಾಧನೆ. ಅದು ಮತ್ತೆ 2024ಕ್ಕೆ ಮಾಡಿದ್ದೀರಾ. ನಾನು ನಿಮಗೆ ನಿಮ್ಮ ತಂಡಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್. ನನ್ನ ಕರೆದು ಒಂದೆರಡು ಮಾತಾಡಿಸಿದ್ದಕ್ಕೆ. ಮಂಜು ಆ್ಯಂಡ್ ಟೀಮ್, ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ನಿನ್ನೆ ವಿಜಯ್ ಅವರು ದುಬೈಯಿಂದ ಏರ್ಪೋರ್ಟಿಂದ ಇಳಿತಾ ಇದ್ರು. ನಾನು ಫೋನ್ ಮಾಡಿದೆ, ಏನು ಬೈ ನೀನು ದುನಿಯಾ ಅಂತ ಒಂದು ಸಿನಿಮಾದಲ್ಲಿ ಹೀರೋ ಆಗಿ ಮಾಡ್ತೀಯಾ, ಸಕ್ಸಸ್ ಆಗುತ್ತೆ. ಡೈರೆಕ್ಟ್ರಾಗಿ ಸಲಗ ಮಾಡ್ತೀಯಾ, ಸಕ್ಸಸ್ ಆಗುತ್ತೆ. ಓಕೆ, ನಾಯಕ ನಿರ್ದೇಶಕ ಆದೆ, ಅಲ್ಲಿ ವಿಲನ್ ಮಾಡ್ಕೊಂಡ್ರೆ ಬಾಲಕೃಷ್ಣನ್ ಎದುರುಗಡೆ ಅದು ಕೂಡ ಸಕ್ಸಸ್ ಮಾಡ್ಕೊಂಡು ಬರ್ತೀಯಾ? ಆ ಯಪ್ಪ ಅಂದ್ರೆ ಎದುರ್ತಾರೆ, ಅಲ್ಲಿ ಹೋಗ್ಬಿಟ್ರೆ ರಾರ ಪೌರ ಅಂತ ಬರ್ತೀಯಾ? ಅದು ಕನ್ನಡದ ಶಕ್ತಿ, ಕನ್ನಡ ನೀರು, ಕನ್ನಡ ನೆಲ, ಕನ್ನಡ ಜಲ. ಥ್ಯಾಂಕ್ ಯು ಸೋ ಮಚ್ ನಿಮ್ಗೆಲ್ರಿಗೂ. ಯಾಕಂದ್ರೆ ಕಾಲೋನಿ ಅನ್ನೋ ಒಂದು ಸಿನಿಮಾದಲ್ಲಿ ಎಷ್ಟು ಜನ ನಟಿಸಿದ್ರು ಅವರೆಲ್ಲರೂ ಒಂದು ಆಶಾಭಾವನೆ ಇಟ್ಕೊಂಡು ಇಲ್ಲಿ ಬಂದು ಸಪೋರ್ಟಿವ್ ಆಗಿ ನಿಂತಿದ್ದೀರಾ. ಮತ್ತೆ ನನಗೆ ಈ ತಂಡದಲ್ಲಿ ನಮ್ಮ ಯತಿರಾಜ್ ನಾಯ್ಡು ಸರ್ ಮತ್ತೆ ಕಿರಣ್ ಸರ್ ಇಬ್ಬರು ಪರಿಚಯ. ಅವರು ವಿಜಯ್ ಅವ್ರನ್ನ ಇಲ್ಲಿ ಕರ್ಸಕ್ಕೆ ಎಷ್ಟೆಷ್ಟು ಬಾಧೆ ಬಿದ್ರು ಪಾಪ ಅವ್ರಿಗೆ ಮಾತ್ರ ಗೊತ್ತು. ಬಟ್ ಎಲ್ಲಾನು ಮೀರಿ ಕಂಗ್ರ್ಯಾಚುಲೇಷನ್ಸ್ ಸೈಮಾ, ಬೆಸ್ಟ್ ವಿಲನ್ ತಗೊಂಡಿದ್ದಕ್ಕೆ. ಯಾಕಂದ್ರೆ ಕರ್ನಾಟಕದಲ್ಲಿ ಆ ಯಪ್ಪ ಹೀರೋ ಅಂತ ಗೊತ್ತು, ನಿರ್ದೇಶಕ ಅಂತ ಗೊತ್ತು, ಅಲ್ಲೋಗಿ ಅದಕ್ಕೂ ಸೈ ಅನ್ಸ್ಕೊಂಡು ಸೈಮಾ ತಗೊಂಡು ಬಂದಿದ್ದಾರೆ. ಮತ್ತೆ ರಾಜೀವ್ ಬಗ್ಗೆ ಮಾತಾಡಲೇಬೇಕು. ಯಾಕಂದ್ರೆ ಯಾವಾಗಲೂ ನಾವು ರೈಟರ್ಗಳು ಪೆನ್ ಇಡುವಾಗ ಅದೊಂದು ಪಾತ್ರ ಯಾರು ಮಾಡಬೇಕು ಅನ್ನೋದು ಬರುತ್ತೆ. ಸೊ ನಮಗೆ ಯಾವುದೇ ಪಾತ್ರ ಆಗಲಿ ಅದು ಮೂಡೋದು. RX ಅಂತ ಒಂದು ಪಾತ್ರದಲ್ಲಿ ವಿಜಯ್ ಅವ್ರ ಜೊತೆ ನಟಿಸಿದ್ದು ಅಲ್ಲಿ ಕಾಲೋನಿಯಲ್ಲಿ ಕಾಣೋದು. ಇಲ್ಲಿ ಎಲ್ಲರೂ ನೋಡಿದಾಗ ಅದೊಂದು ಇದಾಗುತ್ತೆ. ಇನ್ನು ಮಯೂರ್ ಸರ್, ನಾವು ಶೂಟಿಂಗ್ ನೋಡೋಕೆ ಹೋಗ್ತಿದ್ವಿ ಮಣಿ, ಈ ಕಡೆ ಸೂರಿ ಪೆನ್ನು ಪೇಪರ್ ಇಟ್ಕೊಂಡು ನೋಡೋರು, ಆ ಕಡೆ ಯೋಗರಾಜ್ ಸರ್ ಆ್ಯಕ್ಷನ್ ಹೇಳೋರು. ಥ್ಯಾಂಕ್ ಯು ಸರ್ ಅಂತ ಒಂದು ಪ್ರತಿಭೆಗಳನ್ನ ಬಿಟ್ಟಿದ್ದು. ಮತ್ತೆ ಕಾಲೋನಿ ಎಲ್ಲರ ಮನೆ ತಲುಪಲಿ, ಎಲ್ಲರ ಕಷ್ಟ ಕಾಣುತ್ತೆ. ಫ್ಲೈಯಿಂಗ್ ಕಿಂಗ್ ಮಂಜು ಅವರು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ರು ಇಷ್ಟು ಜನ ಸೇರಿಸಿರೋದು ಮತ್ತೆ ಪಾತ್ರಗಳನ್ನ ಡಿಸೈನ್ ಮಾಡಿರೋದು ತುಂಬ ಇಷ್ಟ ಆಯಿತು. ನಿಜಕ್ಕೂ ಗ್ರೇಟ್. ವಿಜಯ್ ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಆಗೋದು. ನಾನು ಭೀಮಾ ರಿಲೀಸ್ ಮುಂಚೆನೇ ಹೇಳಿದ್ದೆ, ಇಲ್ಲ ಮ್ಯೂಸಿಕಲ್ಲಿ ಎಲ್ಲ ವಿಭಾಗದಲ್ಲೂ ಭೀಮಾ ಚೆನ್ನಾಗಿ ಆಗುತ್ತೆ, ಜನ ಆಶೀರ್ವಾದ ಮಾಡ್ತಾರೆ ಅಂತ. ಅದ್ರ ಪ್ರಕಾರನೇ ನೀವೆಲ್ಲ ಆಶೀರ್ವಾದ ಮಾಡಿದ್ದೀರಾ, ಇನ್ನೊಂದಷ್ಟು ಜನಕ್ಕೆ ದಾರಿಯಾಗಿದ್ದೀರಾ. ಮತ್ತೆ ಬಾಬು ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಜನರ ಯೂತ್ಸ್ನ ಮತ್ತೆ ಸಿನಿ ಪ್ರೇಮಿಗಳನ್ನ ಒಂದು ಕಡೆ ಸೇರಿಸೋದಕ್ಕೆ ನೀವು ನಿಮ್ಮ ಮನೆಯವರ ಆಶೀರ್ವಾದ ಈ ಸಿನಿಮಾ ಮೇಲಿದೆ. ಸೊ ನಿಮಗೂ ಥ್ಯಾಂಕ್ಸ್. ಯತಿರಾಜ್ ಸರ್ ಮತ್ತೆ ಕಿರಣ್ ಸರ್ ಮುಂದೆ ಒಂದು ದೊಡ್ಡ ಸಾಹಸ ಕೈ ಇಕ್ತಿದ್ದಾರೆ, ಅವ್ರಿಗೂ ಒಳ್ಳೇದಾಗಲಿ. ಯಾಕಂದರೆ ಒಂದು ಸಿನಿಮಾದಲ್ಲಿ ನಟಿಸ್ಕೊಂಡು ಅದರ ಆಂಬಿಯನ್ಸ್ ನೋಡಿಕೊಂಡು ಪ್ರೊಡಕ್ಷನ್ಗೆ ಹೋಗೋದಿದೆಯಲ್ಲ, ಅದು ನಿಜಕ್ಕೂ ಅದು ಬೇಕು. ಮತ್ತು ನಮ್ಮ ಅಧ್ಯಕ್ಷರಿಗೆ ತುಂಬ ಥ್ಯಾಂಕ್ಸ್. ಹೊಸಬ್ರಾಗಲಿ ಹಳಬರಾಗಲಿ ನೀವು ಬಂದು ಬೆಂತಟ್ತೀರಾ, ಸೊ ನಿಮಗೂ ಥ್ಯಾಂಕ್ಸ್. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಕೂಡ ಹೃದಯ ಶ್ರೀಮಂತಿಕೆ ನಿಮ್ದು ಯಾವಾಗಲೂ ಆ ಮಾತು ಹೇಳ್ತೀರಾ, ಮುಂದಿನ ದಿನ ಅದರ ಆಗ್ತೀನಿ, ನಿಮ್ಮ ಆಶೀರ್ವಾದ ಆಗ್ತೀನಿ. ಇವತ್ತು ಏನಪ್ಪ ಭಾಳ ಖುಷಿ ಆಗ್ತದೆ ಅಂದರೆ ವಿಜಯ್ ಕುಮಾರ್ ಅಂತ ಹೇಳಿದ್ರೆ, ದುನಿಯಾ ವಿಜಯ್ ಅಂತ ಹೇಳ್ಬೋದು, ವಿಜಯ್ ಕುಮಾರ್ ಅಂದರೆ ಸ್ವಲ್ಪ ಭಾರಿ ಬದಲಾವಣೆ ಆಗಿದೆ. ಮುಂದಿನ ದಿನಗಳಲ್ಲಿ ಭಾಳ ಇನ್ನೂ ತುಂಬ ಬದಲಾವಣೆ ಮೇಲೆ ನಿರೀಕ್ಷೆ ಪಟ್ಟಿದೆ ಚಿತ್ರರಂಗ. ಒಳ್ಳೆ ಸಕ್ಸಸ್ ಕೊಟ್ಟಿದ್ದಕ್ಕೆ ಫಸ್ಟ್ ಕಾಂಗ್ರಾಚುಲೇಷನ್ ಸರ್. ಇವತ್ತು ನೋಡ್ತಾ ಇದ್ರೆ ಯೂಸ್ಫುಲ್. ಇವತ್ತು ನಾನು ಮಂಜು ಅವ್ರು ನೋಡಿದೆ, ಮೋಸ್ಟ್ ಎಂಟರ್ಪ್ರೈಸಿಂಗ್ ಆ್ಯಂಡ್ ಎಂಥೂಸಿಯಾಸ್ಟಿಕ್. ಅಲ್ಲಿ ಏನೋ ಒಂದು ಸಮ್ ಫೈಲ್ ಇದೆ ಹತ್ರ ಅನ್ಸುತ್ತೆ. ನಾನೇನೋ ಅವ್ರು ಮಾತಾಡೋಕೆ ಬಿಗಿನಿಂಗ್ ಬಂದಾಗ ನಾನು ಟ್ರೇಲರ್ ನೋಡಿಲ್ಲ. ನೀವು ಮಾತಾಡ್ಬೇಕಾದ್ರೆ ಸಮ್ ಫೌಂಡ್ ಸಮಥಿಂಗ್ ಫೈರ್ ಇನ್ ಫ್ರಂಟ್ ಆಫ್ ಯು ಸರ್. ಕನ್ನಡ ಚಿತ್ರರಂಗಕ್ಕೆ ನಿಮ್ಮಂಥ ನಿರ್ದೇಶಕರು ಬೇಕಾಗಿದೆ, ಅವಶ್ಯಕತೆ ಕೂಡ ತುಂಬ ಇದೆ. ಮಾಸ್ತಿಯವ್ರ ಬಿಡಿ ಅವ್ರಿಗೆ ಆಲ್ರೆಡಿ ಸ್ಪ್ರೂವ್ಡ್ ಎಲ್ಲ ಸಿನಿಮಾಗಳು, ಬರ್ದಿ ಸಿನಿಮಾಗಳೆಲ್ಲ ಲಕ್ಕಿ ಸಿನಿಮಾ, ಲಕ್ಕಿ ರೈಡ್ರು, ರೈಡರು ಎವ್ರಿಥಿಂಗ್ ಮಾಡಿದ್ದೀರಾ. ಈ ಕಾಲೋನಿಯದು ಹೊಸಬ್ರು ಸಿನಿಮಾ ಮಾಡಿದಾಗ ನಮ್ಮ ವಿಜಯ್ ಕುಮಾರ್ ಅವ್ರು ಕೇಳ್ಕೊಂಡಂಗೆ, ದುನಿಯಾ ವಿಜಯ್ ಕುಮಾರ್ ಅವ್ರು ಕೇಳ್ಕೊಂಡಂಗೆ ಎಲ್ಲ ಮಾಧ್ಯಮ ಮಿತ್ರರು, ಪತ್ರಿಕಾ ಮಿತ್ರರು ಆಗಲಿ, ಪ್ರಿಂಟ್ ಮೀಡಿಯಾ ಆಗಲಿ ಸಪೋರ್ಟ್ ಮಾಡಿ ಕೆಲಸ ಮಾಡಿದಾಗ ಈ ಶ್ರೀನಿವಾಸ್ ಬಾಬು ಅಂತಾರೋ ಇನ್ನೂ 5 ಪಿಕ್ಚರ್ ಮಾಡೋದು ಶಕ್ತಿ ಕೊಟ್ಟಾಗ ಹಾಕಿದ ಬಂಡವಾಳ ಅದು 3 ಬಂದರೆ ಇಂಥ 10 ಹಲವಾರು ಪ್ರಯತ್ನಗಳನ್ನು ಮಾಡಿ ಇಂಥ ಹೊಸಬರಿಗೆ ತಂಡ ಕೊಟ್ಟು ನಮ್ಮ ಹೊಸ ನಿರ್ದೇಶಕರು ನೋಡಿ ಇವತ್ತು ನಾವು ಆ ಮ್ಯೂಸಿಕ್ ಡೈರೆಕ್ಟ್ ನೋಡಿ ಭಾಳ ಖುಷಿ ಆಯ್ತು ಸರ್ ನನಗೆ. ರಿಯಲಿ ಅದು ಏನೋ ಒಂದು ಬೇರೆನೇ ಜಾನರ್ ಥರ ನನಗೆ ಕಾಣ್ತದೆ. ನಾನು 3-4 ಜನ ಮ್ಯೂಸಿಕ್ ಡೈರೆಕ್ಟರ್ಗೆ, ವೀರ್ ಸಮರ್ಥು, ಆಮೇಲೆ ಆರ್ ಪಿ ಪಟ್ನಾಯಕು,
ಸರ್ ನಾನು 3-4 ಜನ ಮ್ಯೂಸಿಕ್ ಡೈರೆಕ್ಟರ್ ಕೊಟ್ಟೆ, ವೀರ್ ಸಮರ್ಥೆ ಆಗಲಿ, ನಮ್ಮ ಆರ್ ಪಿ ಪಟ್ನಾಯಕ್ ಆಗಲಿ ತಮ್ಮಂದೆ. ಈ ಹುಡುಗನಲ್ಲಿ ಏನೋ ಒಂದು ಡಿಫ್ರೆಂಟ್ ಅನಿಸುತ್ತೆ ಮಾತಾಡಿದಾಗ. ಆ ಸಾಂಗಲ್ಲಿ ನೀವು ವಿಜಯ್ ಪ್ರಕಾಶ್ ಆಡಿದ್ರು, ಇನ್ಯಾರು ನಿಜವಲ್ಲ ಭಾಳ ಖುಷಿ ಆಯ್ತು ನನಗೆ. ನಿಮಗೊಂದು ಭವಿಷ್ಯ ಇದೆ ಅಂತಂದು ಖಂಡಿತ ಒಳ್ಳೆಯದಾಗಲಿ. ನಾನು ಕೂಡ ಸಿನಿಮಾಗಳನ್ನು ಮಾಡ್ತೀವಿ ಸರ್, ಭಾಳ ಅದು ಗ್ಯಾಪ್ ಆಗಿದೆ. ಬರ್ತೀನಿ ತಾವು ಬಂದಾಗ ನಮ್ಗೆ ಸ್ವಲ್ಪ ನಾನು ಬೆಂದೂರು ನಿಂತ್ಕೊಳ್ಬೇಕಂದ್ರೆ ನಾವು ಸಿನಿಮಾಗಳನ್ನ ಹೊಸಬ್ರಿಗೆ ಕಟ್ಕೊಂಡೇ ಬಂದೆ ಸರ್. ಕೋಟ್ಯಾಂತರ ಕೋಟಿಗಳು ಕಳ್ಕೊಂಡೆ. SQB ಮಾಡಿದಾಗ ಭವಿಷ್ಯ ಮಯೂರ್ ಪಟೇಲ್ ಇದ್ದಾರೆ. ಮಯೂರ್ ಅವರೇ, ನಾನೊಂದು ಸ್ಟೇಟ್ಮೆಂಟ್ ಕೊಟ್ಟು SQB ಹೈಯೆಸ್ಟ್ ಓಡ್ತಾ ಇತ್ತು. SQB ಸಿನಿಮಾಕ್ಕಿಂತ ಮೈಣಿ ಬಚ್ಚನ್ನ ತುಂಬ ಚೆನ್ನಾಗಿದೆ, ಅದು ತುಂಬ ಲೈಕ್ ಆಯಿತು. ಸ್ಟೇಟ್ಮೆಂಟ್ ನಾನು ಕೊಟ್ಟೆ ಅವತ್ತು. ಅದು ತಾವು ಕೂಡ ಅದನ್ನು ಗೊತ್ತಿದೆ. ಅದು ಎಕ್ಸಲೆಂಟ್ ಮೂವಿ ಮಣಿ ಸರ್. ಅದು ಸಿನಿಮಾ ಒಂದು ಅದೃಷ್ಟ, ಒಂದು ಚಾನ್ಸ್ ಅಷ್ಟೇ. ಒಂದು ಈಗ ದುನಿಯಾ ಸಿನಿಮಾ ಬಂದಾಗ ಅವಾಗ ಏನೋ ಅಂದ್ಕೊಂಡ್ರು, ಆ ಸಿನಿಮಾ ಬರ್ತಾ 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 ಒಂದು ದೊಡ್ಡ ಇದಾಯಿತು, ಒಂದು ದೊಡ್ಡ ನಟ ಕೊಟ್ಟರು. ಅವರು ಒಂದು ಪ್ರತಿಭೆ. ನಾನು ಇವ್ರು ಸಾಹೇಬ್ ತರಣಂತರಂ ಸಿನಿಮಾ ಮಾಡಿದಾಗ ನಾನು ಕವಿತಾ ಲಂಕೇಶ್ ನಾವು ಮಾಡಿದಾಗ ಬಂದಿದ್ರಿ. ಕೇಳಿ ಇಲ್ಲ, ನನಗೆ ಕೇಳಿಲ್ಲ ಸರ್. ನಾನು ಕೇಳಿದ್ರೆ ಮಾಡ್ಬಿಡ್ತಾ ಇದ್ದೆ. ನಾನು ಡೈರೆಕ್ಟಾಗಿ ಕೇಳಿಲ್ಲ ಸರ್. ನೀವು ಕೇಳಿಲ್ಲ. ನಾನು ತರಣಂತರ ನೋಡಿದಾಗ ಕವಿತಾ ಲಂಕೇಶ್ ಹೇಳಿದ್ರು, ಇವ್ರು ಒಳ್ಳೆ ಹುಡುಗ, ಒಳ್ಳೆ ಭವಿಷ್ಯ ಇದೆ ಅಂತ. ಅದನ್ನ ನೆಕ್ಸ್ಟ್ ಇಲ್ಲ ಸರ್, ಕಪ್ಪು ಕಸ್ತೂರಿ ಸರ್, ಕಪ್ಪಿಗೆ ಕಸ್ತೂರಿ, ಅದು ಯಾವತ್ತು ಒಳ್ಳೆತನ ಇದೆ ಸರ್. ನೋಡಿ, ನೇರವಾಗಿ ಮಾತಾಡ್ತೀರಾ, ನೀವು ಎಷ್ಟು ಜನ ಎಂಕರೇಜ್ ಮಾಡ್ತೀರಿ. ಒಂದೊಂದು ಮಾತುಗಳನ್ನ ಸುವರ್ಣಾಕ್ಷರ ಬರೆಯುವಂಥ ಮಾತುಗಳನ್ನ ಆಡಿದ್ದೀರಿ. ಭಾಳ ಖುಷಿ ಆಗುತ್ತೆ ನನಗೆ. ಇದು ಎಂಟೈರ್ ಯೂತ್ಫುಲ್ ಹುಡುಗರು ಎಲ್ಲ ಯಂಗ್ಸ್ಟರ್ಸ್ ಇದ್ದಾರೆ, ಹೀರೋಗಳು. ರಾಜೀವ್ ನೋಡಿದ್ರೆ ಆ ಮನುಷ್ಯ ಕ್ರಿಕೆಟ್ ಹೆಂಗೆ ಕ್ರಿಕೆಟಲ್ಲಿ ಪ್ರತಿ ಬೇಕು, ಹಾಗೆ ಸಿನಿಮಾದಲ್ಲೂ ಕೂಡ ನೀವು ದೊಡ್ಡ ನಟರಾಗ್ತೀರಿ ಸರ್. ಭವಿಷ್ಯ ಇದೆ. ಈಗ ಕನ್ನಡ ಚಿತ್ರ ಹೊಸ ಹೀರೋಗಳ ಅವಶ್ಯಕತೆ ಇದೆ. ಇವ್ರಿಗೆಲ್ಲ ಡೇಟ್ ಸಿಗಲ್ಲ ನಮಗೆ. ಈ ಹೊಸ ಹೀರೋಗಳ ಅವಶ್ಯಕತೆ ತುಂಬ ಇದೆ ಸರ್. ಇಂಥ 4-5 ಜನ ಬೆಳೀಲಿ ಅಂತ ಆಶಿಸ್ತೀನಿ. ಯಾಕಂದರೆ ಹೊಸ ಹೊಸ ಡೈರೆಕ್ಟರ್ಗಳು, ನಿರ್ದೇಶಕರು ಬರ್ತಾ ಇದ್ದಾಗೆ ಒಂದು ಚಾನ್ಸ್, ಒಂದು ವೇದಿಕೆ ಸ್ಟಾರ್ಟ್ ಆಗಿದೆ ಸರ್. ಸರ್ ನಾನು ಒಂದು ರಿಕ್ವೆಸ್ಟ್ ಸರ್, ಹೊಸಬ್ರು ಮಾಡಿದಾಗ ತಾವು ಎಂಕರೇಜ್ ಮಾಡಿ ಸರ್. ದಯವಿಟ್ಟು ಮಾಡ್ತಾ ಇದ್ದೀರಾ, ಮಾಡಿ ಸರ್. ಭಗವಂತ ಸರ್ ನಾನು ಮಾಡ್ತೀನಿ ಸರ್ ಖಂಡಿತ. ಅದಕ್ಕೆ ಇವ್ರು ಕೇಳ್ತಾ ಇದ್ದೀನಿ, ನೋಡಿ ಮಾತಾಡ್ತಾರೆ, ಖುಷಿ ಆಯ್ತು. 100% ಸರ್ ಈ ಸಿನಿಮಾ ಹಿಟ್ ಆಗುತ್ತೆ. ಕಾಲೋನಿಯಲ್ಲಿ ಏನೋ ಒಂಥರ ಚೆನ್ನಾಗಿದೆ ಸಿನಿಮಾ. ಹಿಟ್ಟಾಗಿ ಇನ್ನೂ 4 ಸಿನಿಮಾ ನಮ್ಮ ಮಂಜೂರು ಡೇಟ್ ಸಿಗೋದಿಲ್ಲ, ಆ ಥರ ಡೈರೆಕ್ಟರ್ ಆಗ್ತಾರೆ. ರಾಜು ಅವರು ಕೂಡ ದೊಡ್ಡ ನಟರಾಗ್ತಾರೆ ಅಂತ ಹೇಳ್ತಾ, ಮತ್ತೆ ಈ ಎಂಟೈರ್ ತಂಡಕ್ಕೆ ಮಾಧ್ಯಮ ಮತ್ತೊಂದು ಕೇಳ್ಕೊಂಡು ಸರ್, ಯಾವಾಗ ಹೊಸ ಸಿನಿಮಾಗಳು ಬಂದ ಹೊಸರು ಮಾಡಿದಾಗ ತಾವು ಬೆಂಗಳೂರು ನಿಂತ್ಕೊಂಡು ನಮಗೂ ಕೂಡ ಕೊಟ್ಟಿದ್ದೀರಾ. ನಾನು ಇವತ್ತು ಕಳೆದ 25 ವರ್ಷಗಳಿಂದ ಎಕ್ಸ್ಕ್ಯೂಸ್ ಮಾಡಿದ್ದು ನಾನು ಬೆಂಗಳೂರು, ಅದೇ ಥರ ಈ ಹೊಸ ಕಾಲೋನಿ ತಂಡಕ್ಕೆ ಕೊಡ್ತೀರಾ ಅಂತ ಮತ್ತೊಮ್ಮೆ ಎಲ್ಲರೂ ಒಳ್ಳೆದಾರೆ. ನನ್ನ ಆತ್ಮೀಯ ಸ್ನೇಹಿತ ಲಕ್ಷ್ಮೀನಾರಾಯಣ ಕೂಡ ಬಂದಿದ್ದಾರೆ, ನಮ್ಮ ನಾಯ್ಡು ಆತ್ಮೀಯ ಸ್ನೇಹಿತರು. ಬಂದ ಭಾಳ ಖುಷಿ ಆಯಿತು. ನಮ್ಮ ನಿರ್ಮಾಪಕರಿಗೆ ಮತ್ತೊಮ್ಮೆ, ನಿರ್ಮಾಪಕರ ಸಿನಿಮಾ ಆಗಲಿ, ನಿರ್ಮಾಪಕರಿಗೆ ಬಂಡವಾಳ ಹಾಕಿದ ಬಂಡವಾಳ ಕಾಂಟ್ರಾಕ್ಟ್ ಅಂತಾರೆ ಅವರು. ಈ ಕಾಂಟ್ರಾಕ್ಟ್ಗಳು ಕೆಲಸ ಪೇಮೆಂಟ್ ಬರ್ತಾ ಇಲ್ಲ, ಆದರೂ ಕೂಡ ಇಂಥ ಸಂದರ್ಭದಲ್ಲಿ ಬಂಡವಾಳ ಹಾಕಿ ಸಿನಿಮಾ ಮಾಡಿದ್ದು ಗ್ರೇಟ್. ನೀವು ಈ ಸಿನಿಮಾ ರಂಗದಲ್ಲಿ ಹೊರದಾಗ ಬಂದು ಇನ್ನು 5-6 ಸಿನಿಮಾ ಮಾಡೋ ಶಕ್ತಿ ಒಳ್ಳೇದು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಥ್ಯಾಂಕ್ ಯು ಸೋ ಮಚ್ ಸುರೇಶ್ ಸರ್. ಖಂಡಿತವಾಗಿ ನಮ್ಮ ಕನ್ನಡ ಇಂಡಸ್ಟ್ರಿ ಈಗಿನ ಭೀಮನಿಗೆ ಒಂದು ನಮ್ಮ ಕಡೆಯಿಂದ ಒಂದು ಪುಟ್ಟು ಸನ್ಮಾನ. ಅದಕ್ಕೆ ನನ್ನ ಕಾಲೋನಿ ಕುಟುಂಬದ ಎಲ್ಲ ಕಲಾವಿದರನ್ನು ಕರೀತಾ ಇದ್ದೇನೆ. ದಯವಿಟ್ಟು ಕಾಲೋನಿ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋರೆಲ್ಲ ಬನ್ನಿ ಸರ್. ಆಕ್ಚುಲಿ ಕನ್ನಡ ಸಿನಿಮಾಕ್ಕೆ ಸಲಗ ನೀವು, ಆದ್ರೆ ಇಲ್ಲಿ ನಮ್ಮ ಕಾಲೋನಿ ಕಡೆ ಒಂಟಿ ಸಲಗ. ಕಾಲೋನಿಯಲ್ಲಿ ಆಕ್ಟ್ ಮಾಡಿರುವಂತ ನನ್ನ ಕುಟುಂಬದವರೆಲ್ಲ ದಯವಿಟ್ಟು ಬನ್ನಿ ಸ್ಟೇಜ್ ಮೇಲೆ. ಎಂಟೈರ್ ಕಾಲೋನಿ ಟೀಮ್, ಈ ಚಿತ್ರತಂಡದ ಎಲ್ಲ ಟೆಕ್ನಿಷಿಯನ್ಸ್ ಹಾಗೂ ಕಲಾವಿದರು ವೇದಿಕೆ ಮೇಲೆ ಬರಬೇಕು. ರಮೇಶ್ ಅಣ್ಣ ಪ್ಲೀಸ್ ದಯವಿಟ್ಟು ಬನ್ನಿ. ನಾನು ನಿರ್ದೇಶಕ, ನಮ್ಮ ಬ್ರ್ಯಾಂಡ್ ಬಂದಿದ್ದೆ ಇವರಿಂದ, ಇವರೇ ಪ್ರೊಡ್ಯೂಸರ್. ಅಣ್ಣ ಬಣ್ಣ. ಡೈರೆಕ್ಟರ್ಗೆ, ನಮ್ಮ ರಾಜೀವ್ಗೆ, ಮತ್ತು ಬಾಬಣ್ಣ ಅವರೇ, ನಿಮ್ಗಾಗಲಿ, ನನಗೆ ಬೆಸ್ಟ್ ವಿಲನ್ ಸಾಯಿಮಾ ಅವಾರ್ಡ್ ತೊಗೊಂಡ್ಮೇಲೆ ನಮ್ಮ ಕನ್ನಡಿಗರು ನನಗೆ ಮತ್ತೆ ಆನೆ ಕೊಟ್ಟಿರೋದು ನನಗೆ ಸಂತೋಷ ಆಗ್ತಾ ಇದೆ. ಅದು ಮನುಷ್ಯನ ಕೆಲವು ನೋವುಗಳು, ಕೆಲವು ಸರ್ತಿ ನೋವುಗಳು ಹಿಂಡಿಂದ ಹೊರಗಡೆ ಕಳಿಸುತ್ತೆ. ಆದರೆ ಕನ್ನಡಿಗರು ಸೇರಿ ನನ್ನ ಒಂಟಿ ಸಲಗ ಮಾಡಿದ್ದಾರೆ. ಸೊ ಹಾಗಾಗಿ ಮತ್ತೆ ಸಲಗಕ್ಕೆ ನನ್ನ ಕೈ ಕೊಟ್ಟಿದ್ದಾರೆ ಅಂದರೆ ನನಗೆ ಅದು ಖುಷಿಯಾಗಿದೆ. ಇದು ನೀವು ಕೊಟ್ಟಂಥ, ನೀವು ಕನ್ನಡಿಗರು ಮಾಡಿದಂಥ ಒಂದು ಸಲಗ ಇದು. ಇದಕ್ಕೆ ಯಾವತ್ತೂ ಸೋಲಿಲ್ಲ, ಇನ್ನು ನಡ್ಕೊಂಡು ಹೋಗ್ತಾನೆ ಇರುತ್ತೆ. ಸೊ ಹಾಗಾಗಿ ಇಡೀ ಕನ್ನಡಿಗರ ಪರವಾಗಿ ಚಿತ್ರ ತಂಡಕ್ಕೆ ಸೇರಿಸಿ ನನಗೆ ಮೊದಲನೇ ಸರಿ ಅಲ್ಲಿ ಆದಮೇಲೆ ಇಲ್ಲಿ ಗಿಫ್ಟ್ ಕೊಡ್ತಿದ್ದೀರಾ, ಚಿರಋಣಿ ಆಗಿರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಜೈ ಕರ್ನಾಟಕ ಮಾತೆ. ಭೀಮಾ ಚಿತ್ರದಲ್ಲಿ ಬಂದಂಥ ಸಲಗ ಇದಾಗ್ಲಣ.
ಭೀಮಾ ಚಿತ್ರದಲ್ಲಿ ಬಂದಂಥ ಸಲಗ ಹೀಗೆ ಬರಲಣ, ಇನ್ನೂ ಚೆನ್ನಾಗಿ ಆಗ್ಬೇಕಣ್ಣ, ನಿಮ್ಮಿಂದ ನಮಗೂ ಶಕ್ತಿ ಇರುತ್ತಣ್ಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವಿಜಯ್. ಎಲ್ರಿಗೂ ನಮಸ್ಕಾರ. ಇಷ್ಟು ದೊಡ್ಡ ವೇದಿಕೆಯಲ್ಲಿ ಏನು ಮಾತಾಡ್ಬೇಕಂತ ನನಗೆ ಗೊತ್ತಿಲ್ಲ. ಇದು ಫಸ್ಟು ನಾನು ಮಾತಾಡ್ತಿರೋದು. ಮೊದಲನೇದಾಗಿ ವಿಜಯ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈಗ ನಮ್ಮ ಇಂಡಸ್ಟ್ರಿಯಲ್ಲಿ ಯಾವ ಸಿಚುವೇಶನ್ಸ್ ಇದೆ ಅಂತ ನಿಮಗೆ ಗೊತ್ತು. ಯಾರು ಹೊಸ ಸಿನಿಮಾಗೆ ಸಪೋರ್ಟ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಬಟ್ ಆ ಥರ ಸಿಚುವೇಶನಲ್ಲಿ ಸ್ಟಾರ್ ನಟ ಆಗಿರುವಂಥ ನಮ್ಮ ವಿಜಯ್ ಸರು ನಮ್ಮ ಹೊಸ ಸಿನಿಮಾಗೆ ಸಪೋರ್ಟ್ ಮಾಡ್ತಿರೋಕ್ಕೆ ತುಂಬ ಥ್ಯಾಂಕ್ ಯು ಸರ್. ಹಾಗೂ ಮಯೂರ್ ಸರ್ಗೂ ಹಾಗೂ ಲಕ್ಕಿ ಸರ್ಗೂ ತುಂಬ ಥ್ಯಾಂಕ್ಸ್. ಹಾಗೂ ನಮ್ಮ ಎನ್ ಸುರೇಶ್ ಸರ್ಗೂ ತುಂಬ ಥ್ಯಾಂಕ್ಸ್. ಸಾರಿ, ನಾನು ಸ್ವಲ್ಪ ನರ್ವಸ್ ಆಗಿದ್ದೀನಿ, ಅದು ನನ್ನ ಫೇಸಲ್ಲೇ ಗೊತ್ತಾಗ್ತಾ ಇರೋದು ನಿಮಗೆಲ್ಲ. ಹಾಗೂ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡೋಕ್ಕೆ ಅಂತ ನಿಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲೂ ಫ್ರೀ ಮಾಡಿಕೊಂಡು ಇಲ್ಲಿ ಬಂದಿರೋ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೀರ್ತಿ. ಬೆಗೂರ್ ಕಾಲೋನಿ ಈಸ್ ಮೈ ಫಸ್ಟ್ ಡೆಬ್ಯೂಟ್ ಮೂವಿ. ತುಂಬ ತುಂಬ ಧನ್ಯವಾದಗಳು ಸರ್ ಫಾರ್ ದಿಸ್ ಅಪಾರ್ಚುನಿಟಿ and to the whole team of Begur Colony. Thank you so much, Vizzy sir, for taking out your time and coming here, and to our special chief guest, and to the media and everyone. Thank you so much. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಮೂವಿಗೆ ಸಪೋರ್ಟ್ ಮಾಡೋಕ್ಕೆ ಬಂದಿರೋಂಥ ವಿಜಯ್ ಸರ್ಗೆ ತುಂಬ ಧನ್ಯವಾದಗಳು. ಹಾಗೆ ನಮ್ಮ ಮೂವಿ ಟೀಸರ್ ಸಪೋರ್ಟ್ ಮಾಡೋಕ್ಕೆ ಎಷ್ಟೊಂದು ಜನ ಗಣ್ಯ ವ್ಯಕ್ತಿಗಳು ಬಂದಿದ್ದೀರಾ. ಸೊ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು. ಹಾಗೆ ಒಂದು ಮೂವಿ ಸಕ್ಸಸ್ ಆಗಬೇಕು ಅಂದರೆ ಮಾಧ್ಯಮದವ್ರ ಪಾತ್ರ ಕೂಡ ತುಂಬ ಇರುತ್ತೆ. ನಮ್ಮ ಮೂವಿಗೆ ಬೆಂಬಲ ಕೊಡೋಕ್ಕೆ ಬಂದಿರುವಂತಹ ಮಾಧ್ಯಮದವ್ರಿಗೂ ಕೂಡ ಧನ್ಯವಾದಗಳು. ನನ್ನ ಪರಿಚಯ ಮಾಡ್ಕೋಬೇಕು ಅಂದರೆ ನಾನು ಸುನೀತಾ ರಾಜ್. ಈ ಮೂವಿಲಿ ಝಾನ್ಸಿ ಅಂತ ಒಂದು ಪಾತ್ರ ನಿಭಾಯಿಸ್ತಾ ಇದ್ದೀನಿ. ಒಂದು ಕ್ರಿಶ್ಚಿಯನ್ ಪಾತ್ರ ಆಗಿರುತ್ತೆ. ಸೊ ಸುನೀತಾ ರಾಜ್ನ ಝಾನ್ಸಿಯಾಗಿ ನೀವು ಇಲ್ಲಿ ನೋಡೋ ಕಾರಣ ರಂಗನಾಥ್ ರೆಡ್ಡಿ ಸರ್. ಸೊ ಅವ್ರಿಗೆ ನಾನು ಈ ಸ್ಟೇಜಲ್ಲಿ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಅವಕಾಶ ಕೊಟ್ಟಂತಹ ನಮ್ಮ ಡೈರೆಕ್ಟರ್ ಸರ್ ಮಂಜು ಸರ್ಗೂ ಥ್ಯಾಂಕ್ ಯು. ಹಾಗೂ ನಮ್ಮ ಸಿನಿಮಾ ಪ್ರೊಡ್ಯೂಸರ್ ಬಾಬು ಸರ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್. ಫಸ್ಟ್ ಆಫ್ ಆಲ್ ನಿಮ್ಮ ಟೈಮನ್ನು ಸೇವ್ ಮಾಡಿ ಈ ಈವ್ನಿಂಗ್ ಸ್ಪೆಷಲ್ ಮಾಡೋದಕ್ಕೆ ಬಂದಿರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್. ವೆಲ್ಕಮಿಂಗ್ ಆಲ್ ದ ಮೀಡಿಯಾ ಪೀಪಲ್ ಇಲ್ದಿರ ಇವತ್ತು ಈ ಥರದ್ದೊಂದು ಪ್ರಯತ್ನನ ತಲುಪಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇದರಲ್ಲಿ ಎರಡೇ ವಿಚಾರ ಈಚೆ ಹೋಗೋದು, ಒಂದು ಮೀಡಿಯಾ, ಒಂದು ನಾವು ತೋರಿಸಿರೋ ಟ್ರೈಲರ್. ಸೊ ಇವೆರಡಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ನಾವು ಇಷ್ಟು ಜನ ಅನ್ನೋದನ್ನ ನನ್ನ ಕೋರಿಕೆ. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಈ ಥರದ್ದು ಒಂದು ಈವೆಂಟ್ಗೆ ಈ ಥರದ್ದೊಂದು ಸಿನಿಮಾ ಮಾಡೋದಕ್ಕೆ ನನಗೆ ಯಾವಾಗಲೂ ಯಾರಾದರೂ ಒಂದು ಕತೆ ಹೇಳಿ ಯಾವುದಾದ್ರೂ ಒಂದು ಪಾತ್ರ ಇದು ಮಾಡಬೇಕು ಅದು ಮಾಡಬೇಕು ಏನೋ ತುಂಬ ಕತೆಗಳು ಕೇಳ್ತಾ ಇರ್ತೀವಿ ಮಾಡಬೇಕು ಅಂತ ಅನ್ನಿಸ್ದಾಗ ಯಾವಾಗಲೂ ನನಗೆ ಒಂದು ಎಕ್ಸಾಂಪಲ್ ಅಂತ ಒಂದು ಸಿನಿಮಾ ಕತೆ ಹೇಳಕ್ಕೆ ಬರ್ತಾರೆ. ವಿಜಯ್ ಸರ್, ನಾನು ನಿಮಗೆ ಹೇಳಲೇಬೇಕು ಸರ್, ನೀವು ನಾಗನ್ ಪಾತ್ರದಲ್ಲಿ ಒಂದು ಸಿನಿಮಾ ಮಾಡಿ ಸರ್, ನಾಗನ್ ಪಾತ್ರದಲ್ಲಿ ಒಂದು ಸಿನಿಮಾ ಮಾಡಿ ಸರ್ ಅಂತ. ಸರ್, ನನಗೆ ಈ ಥರ ವೇದಿಕೆ ಎಲ್ಲೂ ಸಿಕ್ಕಿಲ್ಲ. ಮೊನ್ನೆ ಮೇ 13ನೇ ತಾರೀಕು ಮೊನ್ನೆ ಮೇ 13ನೇ ತಾರೀಕಿಗೆ 10 ವರ್ಷ ಆಯ್ತಣ್ಣ ನಮ್ಮ ಸಿನಿಮಾ ಬಂದು. ಹೌದು, ನನಗೊಂದು ಪೋಸ್ಟ್ ಗ್ಯಾಪ್ನಾಗ ಬಂತು. 10 ವರ್ಷ ಆಯಿತು. ಆ 10 ವರ್ಷದ ಪೋಸ್ಟರ್ ನಾವು ನೆಲದ ಮೇಲೆ ಬಂದ್ಕೊಂಡು ಹೀರೋಯಿನ್ನ ಕಿಚಾಯಿಸ್ತಾ ಇದ್ದು ಒಂದು ಸೀನ್ ನಾನು ನೋಡಿದೆ. ಥ್ಯಾಂಕ್ ಯು ಸೋ ಮಚ್. ನಾನು ಒಬ್ಬ ಕ್ರಿಕೆಟರ್ ಆಗಿ ಪ್ರೂವ್ ಮಾಡ್ಕೊಂಡಿದ್ದೀನಿ, ಒಬ್ಬ ವೆಲ್ ವಿಷರ್ ಫ್ರೆಂಡ್ ಆಗಿ ಎಷ್ಟೋ ಕಡೆ ಪ್ರೂವ್ ಮಾಡ್ಕೊಂಡಿದ್ದೀನಿ. ಆದರೆ ಒಬ್ಬ ಆರ್ಟಿಸ್ಟ್ ಆಗಿ ಪ್ರೂವ್ ಮಾಡ್ಕೊಳ್ಳೋಕೆ ಸಿಕ್ಕಿದ ಜಾಗನೇ ಆರ್.ಎಕ್ಸ್ ಸೂರಿ. ಅದಕ್ಕೆ ನಾನು ನಿಮಗೆ ಕೃತಜ್ಞತೆ ಹೇಳ್ತೀನಿ ಸರ್. ಥ್ಯಾಂಕ್ ಯು. ಸೊ ಆ ಥರದ್ದೊಂದು ಪಾತ್ರ ನಿಭಾಯಿಸಬೇಕು ಅಂತ ಹೇಳ್ಕೊಂಡು ಬಂದಾಗಲೇ ನನಗೆ ಪರಿಚಯ ಆಗಿದ್ದು ಫ್ಲೈಯಿಂಗ್ ಕಿಂಗ್ ಮಂಜು. ನಿಮಗೆಲ್ಲ ಫ್ಲೈಯಿಂಗ್ ಕಿಂಗ್ ಮಂಜು, ಬಟ್ ನನಗೆ ಬರೇ ಮಂಜು ಸತತ 15 ವರ್ಷದ ಪರಿಚಯ. ಅವತ್ತಿಂದಲೂ ನನಗೆ ಮಂಜು ಪರಿಚಯ. ಮಂಜು ಈಸ್ ಎ ಸೆಲ್ಫ್ಲೆಸ್ ಫೆಲೋ. ಅಂದರೆ ತಪ್ಪಾಗಿ ಕೇಳಿಸಲ್ಲ ಇದು. ತನಗೇನು ಬೇಡ, ನಾನು ಏನು ಬೇಕಾದರೂ ಮಾಡ್ತೀನಿ, ನನಗೆ ಹೊಟ್ಟೆ ತುಂಬಿದ್ರೆ ಸಾಕು ಅಂತ ಕೆಲಸ ಮಾಡುವಂಥ ವ್ಯಕ್ತಿ. ಆ ಒಂದು ಕೆಲಸ ಇವತ್ತು ಪರದೆ ಮೇಲೆ ಕಾಣ್ತಾ ಇದೆ. ಅದು ಏನೇ ಇದ್ರೂ ಇವ್ರು ಎಷ್ಟು ಜನನ ಕೂಡಾಕೋದಕ್ಕೂ ಅವ್ರದ್ದೇ ಪ್ರಯತ್ನ. ಸೊ ಹಾಗಾಗಿ ಇದೊಂದು ಕಂಪ್ಲೀಟ್ ಇನ್ಕ್ಲೂಡಿಂಗ್ ಪ್ರೊಡ್ಯೂಸರ್ದು ಕಂಪ್ಲೀಟ್ ಜವಾಬ್ದಾರಿ ಅಂತ ನಾನು ಹೇಳಲ್ಲ. ಶ್ರಮ, ಅವ್ರನ್ನ ಒಟ್ಟು ಕೂಡಿಸೋವಂಥ ಒಂದು ಶ್ರಮ ಅವ್ರಿಗೆ ಈ ಸಿನಿಮಾ ಯಶಸ್ಸು ತಂದು ಕೊಟ್ಟೇ ಕೊಡುತ್ತೆ ಅನ್ನೋ ನಂಬಿಕೆ ಇದೆ ನನಗೆ. ಓಕೆ, ಆಲ್ ದ ಬೆಸ್ಟ್ ಸರ್. ಆ್ಯಂಡ್ ಡೆಫಿನೆಟ್ಲಿ ಎಸ್, ಇವನ್ ದಿ ಹೀರೋಯಿನ್ಸ್, ಗ್ಲಾಮರ್ ಆಫ್ ದ ಸಿನಿಮಾ, ನಮ್ಮ ಸಿನಿಮಾ ಗ್ಲಾಮರ್ಸ್,
ಅವ್ರು ಇಷ್ಟೊಂದು ಗ್ಲಾಮರ್ ಆಗಿ ಸಿನಿಮಾದಲ್ಲಿ ಕಾಣಲ್ಲ, ಪ್ಲೀಸ್ ಕನ್ಫ್ಯೂಸ್ ಆಗಬೇಡಿ. ಆ ಥರದ್ದೊಂದು ಸಿನಿಮಾ ತೆಗೆದಿದ್ದೀವಿ ನಾವು. ಆದರೆ ಆ ಗ್ಲಾಮರ್ ಇಲ್ದಿರೋ ಆ ಸಿನಿಮಾದಲ್ಲಿ ಅವ್ರ ಪಾತ್ರನ ಎಕ್ಸ್ಟ್ರಾರ್ಡಿನರಿ ಆಗಿ ನಿಭಾಯಿಸಿದ್ದಾರೆ. ಯಾರೂ ಹೊಸಬ್ರು ಅನ್ಸಲ್ಲ. ಇದರ ಇಟ್ ಕುಡ್ ಬಿ ಕೌಸಲ್ಯ, ಕುಡ್ ಬಿ ಆದ್ಯ, ಝಾನ್ಸಿ. ಅವ್ರ ಪಾತ್ರದ ಹೆಸರು ಹೇಳಿದೆ, ಯಾಕಂದರೆ ಪಾತ್ರದ ಹೆಸರಲ್ಲೇ ನಾಳೆ ಅವ್ರನ್ನ ಯಾರಾದರೂ ಗುರುತಿಸೋದು. ಯಾಕಂದರೆ ಅವ್ರ ಹೆಸರಲ್ಲಿ ಗುರುತಿಸಿದ್ರು ಪರವಾಗಿಲ್ಲ. ಇವತ್ತು ವಿಜಯ್ ಸರ್ ಅಂತಂದರೆ ಯಾರಿಗೂ ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ. ದುನಿಯಾ ವಿಜಯ್ ಅಂದರೆ ಸಾಕು ಪಟ್ಟಣ ಗೊತ್ತಾಗುತ್ತೆ. ಸೊ ಹಾಗೆ ಅವ್ರ ಪಾತ್ರ ನಿಂತ್ಕೊಳ್ಳೇನೋ ನನ್ನ ಆಸೆ. ರಾಜೀವ್ ರಾಘವಾಗಿ ನಿಂತ್ಕೊಳ್ಳುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಇದೊಂದು ಟೀಸರ್ನ ತುಂಬ ಹರಿಬರಿಯಾಗಿ ಆರ್ಗನೈಸ್ ಮಾಡಿದ್ರು. ಸಾಥ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ವಿಜಯ್ ಸರ್. ನಾನು ನಿಮ್ಗೆ ತುಂಬ ಟಾರ್ಚರ್ ಕೊಟ್ಟೆ ಫೋನ್ ಮಾಡಿ, ಬಟ್ ನಿಮ್ಮೆಲ್ಲ ಶೆಡ್ಯೂಲಲ್ಲಿ ಇದನ್ನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಇಟ್ ಆ್ಯಂಡ್ ಥ್ಯಾಂಕ್ ಯು. ಆಭಾರಿಯಾಗಿರ್ತೀನಿ ನಾವು. ಮಾಸ್ತಿ ಸರ್ಗೂ ನಾನು ಟಾರ್ಚರ್ ಕೊಟ್ಟಿದ್ದೀನಿ, ಸರ್ ನಂಗೆ ಸರ್ ಸಿಗ್ತಾ ಇಲ್ಲ ಒಂದು ಮಾತು ಹೇಳಿ ಅಂತ. ಥ್ಯಾಂಕ್ ಯು ಸೋ ಮಚ್ ಮಾಸ್ತಿ ಸರ್. ಆ್ಯಂಡ್ ಇಲ್ಲಿರೋದಕ್ಕೆ ನೀವು ನಮ್ಮ ಮಾಸ್ತಿನೇ ಹೌದು, ಡೆಫಿನೆಟ್ಲಿ ನಿಮ್ಮ ಬರವಣಿಗೆ ಹೇಳುತ್ತೆ. ಮಯೂರ್ ಸರ್ ಈಸ್ ಮಯೂರ್ ಫಾರ್ ಮೀ. ಆ್ಯಕ್ಚುಲಿ ನಂದು ಮಯೂರ್ ತುಂಬ ಹಳೆ ಸಂಬಂಧ. ವಿ ಕಮ್ ಅಬೌಟ್ 20 years ಫ್ರೆಂಡ್ಶಿಪ್. ಆ್ಯಂಡ್ ಅವರೊಂದು ಲೈನ್ ಹೇಳಿದ್ರು ಮೊನ್ನೆ ಒಂದು ಇಂಟರ್ವ್ಯೂನಲ್ಲಿ, ಅದು ನನಗೆ ತುಂಬ 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 ನಾಟಿದೆ. ಅದು ನಮ್ಮಂಥ ಕಲಾವಿದರು ಹಿಂದೆ ಸಿಗ್ತಾರೆ ನಿಮಗೆ ಅಂತ ಹೇಳಿದ್ರು. ಅದೊಂದು ಲೈನ್ ನನಗೆ ಇವತ್ತು ಸಖತ್ ನಾಟುತ್ತೆ. ಅದಕ್ಕೆ ಹಿಂದೆ ಮುಂದೆ ಏನು ಅನ್ನೋ ಪ್ರಶ್ನೆಗೆ ಉತ್ತರ ಬೇಡ, ಬಟ್ ಹಿಂದೆ ಸಿಗೋವಂಥ ಈ ಥರ ಜಾಗದಲ್ಲಿ ಈ ಥರದೊಂದು ಸಿನಿಮಾ ಗೆಲ್ಲಬೇಕು, ಆವಾಗಲೇ ನಾವೆಲ್ಲ ಗೆಲ್ಲೋದು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಯಾವಾಗಲೂ ಈ ಥರ ಸಿನಿಮಾಗಳಾದಾಗ ಡೆಫಿನೆಟ್ಲಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಇದ್ದೇ ಇರ್ತಾರೆ. ಆಲ್ ಮೈ ಫ್ಯಾಮಿಲಿ ವಾಸ್ ಆಲ್ವೇಸ್ ಬೀನ್ ಸಪೋರ್ಟಿವ್. ಥ್ಯಾಂಕ್ ಯು ಸೋ ಮಚ್ ಸತೀಶ್ ಸರ್, ಥ್ಯಾಂಕ್ ಯು. ಆ್ಯಂಡ್ ಇದಕ್ಕೆಲ್ಲದಕ್ಕೂ ದುಡ್ಡು ಹಾಕಿದಂಥ ಬಾಬು ಸರ್, ಥ್ಯಾಂಕ್ ಯು. ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಬಾಬು ಅಣ್ಣ ಯಾವಾಗಲೂ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಸಣ್ಣ ಪದ, ಬಟ್ ಅವ್ರ ಮನೆ ಖಜಾಂಚಿ ಓಪನ್ ಆದಾಗಲೇ ಬೇರೆ ಕೆಲಸ ಆಗೋದು, ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಹಾಗಾಗಿ ಈ ಥರದೊಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಕ್ಕೆ ಥ್ಯಾಂಕ್ ಯು. ಏನೇ ಆದರೂ ಜೊತೆಲೇ ಇರ್ತೀವಿ ಬಾಬು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎನ್ ಸುರೇಶ್ ಸರ್, ನಮ್ಮ ಆಶೀರ್ವಾದ ಇರಬೇಕು ಸಿನಿಮಾ ಮೇಲೆ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಅಬೌಟ್ ಇಟ್. ಎಸ್, ನನಗೆ ಈ ಒಂದು 5-10 minutes ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಎಲ್ಲ ಇಲ್ಲಿರೋವಂಥ ಇಲ್ಲಿ ಆ್ಯಕ್ಚುಲಿ ನೀವೆಲ್ಲ ಅಂದ್ಕೊಂಡಿದ್ದೀರಾ ಯಾರೋ ಸಿನಿಮಾದಿಂದ ಹೊರಗಡೆ ಪ್ರಮೋಷನ್ ಮಾಡೋಕ್ಕೆ ಬಂದಿದ್ದಾರೆ ಅಂತ. ಡೆಫಿನೆಟ್ಲಿ ಇಲ್ಲ. ನನಗೆ ನೋಡ್ತಾ ಇದ್ದೀನಿ ಈ ಕಡೆಯಿಂದ ಈ ಕಡೆವರೆಗೂ ಇಲ್ಲೆಲ್ಲ ಕೂತಿರೋರೆಲ್ಲ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋರೇ. ಮೋಸ್ಟ್ ಆಫ್ ಆಲ್ ಈ ಎಂಡಲ್ಲಿ ಕೂತಿರೋರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ, ಇಲ್ಲೂ ಎಲ್ಲ ಆ್ಯಕ್ಟ್ ಮಾಡಿದ್ದಾರೆ ಕೆಲವರು.